ದುಡ್ಡು ಇಸ್ಕೊಂಡು ಕೊಡಲ್ಲ ಅಂತ ಹೇಳ್ಬಿಟ್ಲು. ಕೊಡಲ್ಲ ಕಣೆ, ಏನು ಮಾಡ್ತೀಯ ಅಂತಂದ್ಲು. ಅಲ್ಲ ಇಂಥವ್ರಿಗೆ ಕೊಟ್ಟರೆ ಇನ್ನೇನಪ್ಪ, ಏನೋ ಕಷ್ಟ ಅಂತ ನಾವು ಕೊಟ್ಟಿರ್ತೀವಿ. ಹಿಂಗೆ ಮಾಡಿದ್ರೆ ನಾಳೆ ದಿನ ಇನ್ನೊಂದ್ಸತಿ ಅವ್ರಿಗೆ ಏನಾದರೂ ಕಷ್ಟ ಬಂದೈತೆ ಅಂತಂದರೆ ಯಾರಾದರೂ ನಂಬಿ ಅವ್ರಿಗೆ ದುಡ್ಡು ಕೊಡ್ತಾರಾ? ಹಾಂ ಹೇಳು. ಅವತ್ತು ನಾನು ತಗೊಂಡೋಗಿ ಕೊಟ್ಟಿದ್ದೀನಿ, ಕೊಡಲೇ ಇಲ್ಲ. ದುಡ್ಡು ಹಾಳಾಗಿ ಹೋಗ್ಲಿ, ಅವಳು ಕೊಡಲ್ಲ, ಅವಳ ಕೈಲಿ ಆಗಲ್ಲ ಬಿಡಪ್ಪ, ಕೊಡಲ್ಲ. ಅವಳ ಕೈಲಿ ದುಡ್ಡು ಕೊಡೋಕ್ಕಂತೂ ಆಗಲ್ಲ. ಅಯ್ಯೋ ನೀನು ದುಡ್ಡು ತೊಗೊಂಬತ್ತೀಯ, ಹೆಂಗೆ ಗೊತ್ತಲಾಗ ಯಾವುದಾದ್ರೂ ಮನೆ ಅಡ್ವಾನ್ಸ್ ಕೊಟ್ಟು ಹೆಂಗೋ ಬಾಡಿಗೆಗೆ ಅದಕ್ಕೂ ದುಡ್ಡು ಆಗುತ್ತೆ, ಮನೆಗಿರೋ ಪಾತ್ರೆ ಸಾಮಾನಾದರೂ ತರ್ಬೋದು ಅಂತ ಹೇಳಿ ನಾನು 50,000 ದುಡ್ಡು ಅಂತಂದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ನಾನು ಕಾತ್ಕೊಂಡಿದ್ದೆ. ಆದರೆ ಇದು ನೋಡಿದ್ರೆ ಹಿಂಗೆ ಎಡವಟ್ಟು ಆಗ್ಬಿಟ್ಟೈತಲ್ಲ ಮತ್ತು ಏನು ಮಾಡೋಣ. ನಾನಂತೂ ಕಾತ್ಕೊಂಡಿದ್ದೆ ನೀನು ತಗೊಂಬತ್ತಿ ಅಂತ. ನಾನೊಬ್ಬ ನನ್ನ ಫ್ರೆಂಡ್ ಕೇಳಿದ್ದೀನಿ, ನೋಡೋಣ ನಾಳೆ ಎಲ್ಲಾದರೂ ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳೋನೆ. ಒಂದು 10,000 ಕೊಡಲ್ಲ ಮಗ, ಕೊಡ್ತೀನಿ ಅಂತ ಹೇಳಿದ್ದೀನಿ. ಒಂದು 10-20,000 ಸಾಲ ಇಸ್ಕೊಂಬನ ಅಂತ. 20,000 ಇಸ್ಕೊಳ್ರಿ, ಒಂದು 10,000 ಅಡ್ವಾನ್ಸ್ ಕೊಡೋಕ್ಕಾಗುತ್ತೆ. ಇನ್ನು ಒಂದು 5,000 ರೂಪಾಯಿಗೆ ಏನಾನ ತಗೊಂಬರೋಣ. ಒಂದೆರಡು ಪಾತ್ರೆಗಳು ಸಣ್ಣ ಸಣ್ಣವ, ಮತ್ತು ರೇಷನ್ನು ಒಂದು 2,000 ರೂಪಾಯಿ ರೇಷನ್ ತಂದು ಇನ್ನು ಮಿಕ್ಕೋದೆಲ್ಲ ಒಂದು 20,000 ಇಸ್ಕೊಳ್ರಿ. ಯಾರು ತಗೋಣ ಕೊಡೋರ್ದಾಗೆ ಏನು ಮಾಡೋಕ್ಕಾಗುತ್ತೆ. ಬರ್ರಿ, ಅಲ್ಲೇವರೆಗೂ ನಮಗೆ ದೇವಸ್ಥಾನನೇ ಮನೆ, ಅಲ್ಲೇ ಕೂತ್ಕೊಂಬೋದು ಮಲ್ಕೊಳ್ಳೋದು ಎಲ್ಲ ಅಲ್ಲೇ. ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಏನು ಮಾಡೋದಪ್ಪ, ಅದು ಯಾರು ಕಣ್ಣು ಬಿತ್ತೋ ಏನೋ, ನಮಗಂತೂ ದೃಷ್ಟಿ ಆಗ್ಬಿಟ್ಟೈತೆ, ನಿಜ ದೃಷ್ಟಿ ಆಗ್ಬಿಟ್ಟೈತೆ. ಅದಕ್ಕೆ ಮತ್ತೆ ನಾವು ದೇವ್ರ ಮರೆ ಹೋಗ್ಬೇಕು. ನಮ್ಮ ಮೇಲೆ ಇರೋ ಅಂಥ ಕೆಟ್ಟ ದೃಷ್ಟಿನ ಹೋಗಂಗೆ ಮಾಡಪ್ಪ ದೇವ್ರೆ ಅಂತೇಳಿ ನಾವು ದೇವ್ರ ಮರೆ ಹೋಗ್ಬೇಕು. ದೇವ್ರ ಹತ್ರ ಹೋಗ್ಬಿಟ್ಟು ನಾವು ಬೇಡ್ಕೊಂಬನ್ ಬಾ, ಹೋಗೋಣ ಅಲ್ಲೇ ಕೂತ್ಕೊಂಬನ್. ಇನ್ನೇನು ನಮಗೆ ಮನೆ ಇಲ್ಲ ಏನಿಲ್ಲ, ನಮಗೆ ರಾತ್ರಿ ಎಲ್ಲ ನಾನು ಇದ್ದೇ ಬರಲ್ಲ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ, ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನಪ್ಪ ಮಾಡೋದು ಅನ್ನಿಸ್ತೈತೆ. ದೇವಸ್ಥಾನನೇ ಮನೆ, ನಡಿ ಹೋಗೋಣ. ಅಲ್ಲೇ ಕೂತ್ಕೊಂಡು ಅಲ್ಲೇ ಏನಾದರೂ ಪ್ರಸಾದ ಗಿಸಾದ ಏನಾದರೂ ಕೊಡ್ತಿರ್ತಾರೆ, ಅದನ್ನೇ ತಿನ್ಕೊಂಡು ಹಂಗೆ ಇರೋಣ. ಇನ್ನೇನು ಮಾಡೋಣ. ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ. ಅಲ್ಲಿಗೆ ಕೂತ್ಕೊಂಡ್ರೆ ಒಂಥರ ದೇವಸ್ಥಾನ ಹತ್ರನೇ ಇದ್ದರೆ ಒಂಥರ ನೆಮ್ಮದಿ. ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ. ದೇವರು ಹೋಗಿ ದೇವ್ರ ಹತ್ರ ಬೇಡ್ಕೊಂಬನ, ದೇವ್ರೇ ಒಳ್ಳೇದು ಮಾಡಪ್ಪ ಅಂತ. ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನನ್ನ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನನಗಿಂಥದ್ದು ಕೊಡ್ತಾನೆ ದೇವರು, ನನಗಿಂತ ಕಷ್ಟ ಕೊಡ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಅಲ್ಲಿವರೆಗೂ ನಾವಿಲ್ಲೇ ಕೂತ್ಕೊಂಡಿದ್ದು, ನಾವಿಲ್ಲೇ ಮಲ್ಕೊಳ್ಳೋದು ಕೂತ್ಕೊಳ್ಳೋದು ಎಲ್ಲ ಇಲ್ಲೇನೆ. ಇನ್ನೇನು ಮಾಡೋಕ್ಕಾಗುತ್ತೆ. ಇದನ್ನೇ ನಮ್ಮ ಮನೆ ಅನ್ಕೋಬೇಕು. ಇನ್ನೇನು ಮಾಡೋಕ್ಕಾಗೋದಿಲ್ಲ, ಕೂತ್ಕೊಳ್ಳೋಣ ಅಷ್ಟೇ, ದೇವ್ರ ಹತ್ರ ಬೇಡ್ಕೊಳ್ಳೋಣ. ನಮಗೆಲ್ಲ ಏನೇನು ಆಸೆ ಕನಸುಗಳೆಲ್ಲ ಐತೆ, ಇದನ್ನೆಲ್ಲ ಈಡೇರಂಗೆ ಮಾಡಪ್ಪ ಅಂತ ಬೇಡಿಕೆ. ಅದೇನೇನು ಬೇಡ್ಕೋಬೇಕು ಅಂತ ಇದೆಯಾ ಎಲ್ಲ ಬೇಡಿಕೆ ಬಿಡು. ದೇವ್ರೆ, ನಮ್ಮ ಕಷ್ಟ ಎಲ್ಲ ಬಗೆಹರಿಯಾಗಿ ಮಾಡಿ ತಂದೆ ನನಗೆ ಈ ಒಂದು ಮನೆ ಮಾಡ್ಕೊಂಬ ಅಂತ ಯೋಗ ಕೊಡಪ್ಪ. ನನ್ನ ಗಂಡಗೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಸಿಗಂಗೆ ಮಾಡಪ್ಪ. ನಮಗೆ ಒಳ್ಳೆ ಚೆನ್ನಾಗಿದ್ದು ನಮ್ಮಪ್ಪ ನಮ್ಮ ಅಮ್ಮನ ಮುಂದೆ ಎಲ್ಲರ ಮುಂದೆ ನಾನು ಚೆನ್ನಾಗಿರಂಗೆ ಮಾಡಪ್ಪ. ಎಲ್ಲರ ಮುಂದೆ ನಾನು ಚೆನ್ನಾಗಿರ್ಬೇಕಪ್ಪ. ನಮ್ಮ ಅಮ್ಮಯ್ಯ, ನಮ್ಮ ಅಕ್ಕಯ್ಯ, ಆ ಸ್ವಾತಿ ಮುಂದೆ, ಆ ಜೀವನ ಮುಂದೆ, ಎಲ್ಲರ ಮುಂದೆ, ಅದನ್ನು ಮುಂದಂತ ನಾನು ಯಾವಾಗಲೂ ಚೆನ್ನಾಗಿರ್ಬೇಕು. ಅವನ್ನ ಮಾತ್ರ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಅವನ್ನ ಕಂಡ್ರೆ ಆಗಲ್ಲ ನನಗೆ. ಭಾಳ ದಿವಸದಿಂದ ನಾನು ಅವನ್ನ ಕಂಡ್ರೆ ಆಗಲ್ಲ. ಅಂತಾರೆಲ್ಲ ನನ್ನ ಕಣ್ಣಿದ್ರಿಗೆ ಹಾಳಾಗೋಗ್ಬೇಕು, ನಾನು ಉದ್ಧಾರ ಆಗಬೇಕಪ್ಪ. ಹಂಗೆ ಬೇಡಿಕೆ ಬೇಡ ಮುತ್ತು. ನೀನು ಹಂಗೆ ಬೇಡ್ಕೊಂಡ್ರೆ ಅವರು ಹಾಳಾಗೋಗ್ಲಿ, ನಾವು ಚೆನ್ನಾಗಿರಲಿ ಅಂತ ಹಂಗೆಲ್ಲ ಬಯಸ್ಬಾರ್ದು ಯಾರಿಗೇ ಆಗಲಿ. ಒಟ್ಟಿನಲ್ಲಿ ಹೆಂಗೋ ದೇವರೇ ನಮ್ಮನ್ನು ಕಾಪಾಡಪ್ಪ ಅಂತ ನಾವೇ ಕೈ ಮುಗಿಬೇಕು ಅಷ್ಟೇ. ಬೇರೆಯವ್ರ ಬಗ್ಗೆ ನಾವು ಮಾತಾಡಬಾರ್ದು. ಬೇರೆಯವ್ರ ವಿಚಾರ ಏನಕ್ಕೆ, ನೀನೇ ಹಂಗೆಲ್ಲ ಮಾತಾಡಬೇಡ. ನೀನು ಏನು ಮಾತಾಡ್ತಾ ಇದೀಯ ಅಂತ ಗೊತ್ತಾಗ್ತೈತೆ ನಿನಗೆ? ಸರಿಯಾಗಿ ಆಡ್ತಿದ್ಲು, ಸರಿಯಾಗೈತೆ ಸರಿಯಾಗೈತೆ. ನೋಡಲಿ, ಭೂಮಿ ಅಕ್ಕ ಬರ್ತೈತೆ. ದೇವರು ಆ ಭೂಮಿ ಅಕ್ಕನ ನಮಗೆ ಸಹಾಯ ಮಾಡೋಕ್ಕಂತಲೇ ಕಳಿಸಿರ್ಬೇಕು. ಸಾಮಾನ್ಯ ಆ ಭೂಮಿ ಅಕ್ಕನ ಸ್ವಲ್ಪ ದುಡ್ಡು ಗಿಟ್ಟು ಕೇಳು, ಒಂದು 20,000 ಕೊಡು ಅಂತ. ಎಲ್ಲಿ ಸಿಗುತ್ತೆ ಅಲ್ಲಿ ಇಸ್ಕೊಂಬನೆ. ಭೂಮಿ ಅಕ್ಕ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದಿರೋದು ಸೈಡ್ ಬಿಡು. ಭೂಮಿ ಅಕ್ಕ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ನಾನು ತುಂಬ ಕಷ್ಟದಲ್ಲಿದ್ದೀನಿ ಭೂಮಿ ಅಕ್ಕ. ನಾನಿವಾಗ ತುಂಬ ನೋವು ಅನುಭವಿಸ್ತಾ ಇದ್ದೀನಿ. ನನಗೆ ಮನೆ ಇಲ್ಲ, ಅದಕ್ಕೆ ಮನೆ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಕೂತ್ಕೊಂಡಿದ್ದೀವಿ ದೇವಸ್ಥಾನ ಹತ್ರ, ನಾನು ನನ್ನ ಗಂಡ. ಅದಕ್ಕೆ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ, ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ ಅಂತ. ಅದಕ್ಕೆ ಭೂಮಿ ಅಕ್ಕ, ನೀನು ದೇವ್ರು ಬಂದಂಗೆ ಬಂದಿದೀಯಾ? ನಾನು ಬೇಡ್ಕೊಂಡಿದ್ದೆ ದೇವ್ರ ಹತ್ರ, ಇವಾಗ ನೀನು ದೇವ್ರು ಬಂದಂಗೆ ಬಂದಿದೆಯಾ? ನೀನು ಸ್ವಲ್ಪ ಇವಾಗ ನಮಗೆ ಸಹಾಯ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ಪ್ಲೀಸ್ ಭೂಮಿ ಅಕ್ಕ, ನೀನು ನನಗೆ ಸಹಾಯ ಮಾಡಲೇಬೇಕು. ಒಂದು 20,000 ದುಡ್ಡಿದ್ರೆ ಕೊಡಕ್ಕ. ಮನೆ ಮಾಡ್ಕೊಂಡಿಲ್ಲ, ನಾನು ಮಾಡಿರೋದೆಲ್ಲ, ನಾನು ಮಾತಾಡಿರೋದೆಲ್ಲ ಕ್ಷಮಿಸ್ಬಿಡು. ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ ಪ್ಲೀಸ್. ಮನಸ್ಸಿನಾಗ ಇಟ್ಕೊಂಬಂಗೆ ನನಗೆ ಸಹಾಯ ಮಾಡು. ಇನ್ನಂಥವ್ರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಅಂದ್ಕೊಂಡಿದೀಯಾ? ನನ್ನ ಮಗನ ಹೆಂಗೆಲ್ಲ ಅಂತಿದ್ದೆ, ಇವಾಗ ಅನುಭವಿಸು. ನನ್ನ ಮಗನ ನನ್ನ ಸೊಸೆಯನ್ನು ಹೆಂಗೆಲ್ಲ ಅಂದಿದ್ಯಾ ನೀನು? ನಾನು ಜಾಸ್ತಿ ಮಾತಾಡೋದಕ್ಕೆ ತಯಾರಿಲ್ಲ ನಿನ್ನ ಹತ್ರ. ಸರಿ ಬಿಡು, ಇತ್ಲಾಗ ಒಂದು ಸೈಡಿಗೆ ಕೂತ್ಕೊಳ್ರಿ.
ನಾವೇನೋ ದೇವಸ್ಥಾನಕ್ಕೆ ಬರ್ತೀವಿ ದೇವ್ರ ದರ್ಶನ ಮಾಡೋಕ್ಕಂತ ನಿಮ್ಮ ದರ್ಶನ ಮಾಡೋಕ್ಕಾಗಲ್ಲ. ಈ ಕಡೆ ಬನ್ನಿ, ಸೈಡಿ ಬನ್ನಿ. ಅಲ್ಲ ಅಕ್ಕ, ಕೊಡ್ತೀವಿ, ಏನೋ ಸಹಾಯ ಮಾಡಿದ್ರೆ ಕಷ್ಟ ಅಂತ ಕೇಳ್ಕೊಳ್ತಾ ಇದ್ದೀವಿ. ಪ್ಲೀಸ್ ಅಕ್ಕ, ಏನೋ ನಿಮ್ಮ ಕೈಲಾದಷ್ಟು ನಮಗೆ ಸಹಾಯ ಮಾಡಿದ್ರೆ ನಾವು ಒಂದಲ್ಲ ಒಂದಿನ ತಿರುಗಿಸ್ಕೊಡ್ತೀವಕ್ಕ. ಕೊಡ್ತೀವಕ್ಕ, ನಾವು ಚೆನ್ನಾಗಿ ದುಡಿಯೋಂಗಾಗಿ. ಒಟ್ಟಿನಲ್ಲಿ ಇವಾಗ ಮನೆ ಮಾಡಿಕೊಂಡ್ರೆ ನಾವು ಕೆಲ್ಸಕ್ಕೆ ಹೋಗೋಕೆ ಈಸಿ ಆಗುತ್ತೆ. ಮನೆಯೇ ಇಲ್ಲ ಅಂದಮೇಲೆ ಎಲ್ಲಿ ಕೆಲ್ಸಕ್ಕೆ ಹೋಗೋಣ ಅಂತ ಅನ್ನಿಸ್ತೈತೆ. ಪ್ಲೀಸ್ ಕಣಕ್ಕ, ಈಗ ನಾವು ಎಲ್ಲೇ ಹೋಗ್ಲಿ, ನಾವು ಬೆಂಗಳೂರು ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೆಂಗಳೂರು ಕಡೆಗೆ ಹೋಗ್ಬೇಕಂದ್ರೆ ಅಲ್ಲೂ ಅಡ್ವಾನ್ಸು, ಬಾಡಿಗೆ, ಮನೆಗೆ ಸಾಮಾನೆಲ್ಲ ತೊಗೊಂಡು ಹೋಗ್ಬೇಕು. ಹೆಂಗೆ ಎಲ್ಲ ಮಾಡೋಣಪ್ಪ ಮೇಂಟೈನ್ ಅಂತ ಅನ್ನಿಸ್ಬಿಟ್ಟೈತೆ. ನಿಜವಾಗ್ಲೂ ಆಗ್ತಾ ಇಲ್ಲ ಭೂಮಿ ಅಕ್ಕ, ಪ್ಲೀಸ್. ನಮ್ತಾಗಿಲ್ಲಪ್ಪ, ನಮಗೇನೆ ಕಷ್ಟ. ನಾವು ಒಟ್ಟು ಸಾಲ ಮಾಡ್ಕೊಂಡಿದ್ದೀವಿ, ನಮ್ಮ ತಾಗೆ ದುಡ್ಡಿಲ್ಲ. ನಾವೆಲ್ಲಿ ತಗೊಂಬಂದು ಕೊಡಲಿ? ಇಲ್ಲಪ್ಪ, ನಮ್ಮ ತಾಗೆ ಯಾವ ದುಡ್ಡಿಲ್ಲ, ಕಾಸಿಲ್ಲ. ಯಾರನ್ನ ಇರೋ ಅಂತಾರನ್ನ ಕೇಳ್ರಿ, ನಮ್ಮನ್ನೇನು ಕೇಳ್ತೀರ? ಯಾರನ್ನ ಚೆನ್ನಾಗೆ ದುಡ್ಡು ಮಾಡ್ಕೊಂಡಿರ್ತಾರಲ್ಲ ಅಂತಾರನ್ನ ಕೇಳ್ರಿ. ನಮ್ಮ ತಾಗೆ ಎಲ್ಲಿಂದ ಬರೋಂಗೈತಪ್ಪ ದುಡ್ಡು? ಹೇಳು, ನಮ್ಮ ತಾಗೆ ಎಲ್ಲಿಂದ ಬರೋಂಗೈತೆ? ನಾವು ಎಲ್ಲಿಂದ ತಗೊಂಬಂದು ಕೊಡಲಿ? ಏನೋ ಸಹಾಯ ಮಾಡಿದ್ರೆ ಕೊಡ್ತಿದ್ವಿ. ಒಂದಲ್ಲ ಒಂದಿನ ನಾವೇನು ಮೋಸ ಮಾಡ್ತಿರ್ಲಿಲ್ಲ. ಇಸ್ಕೊಂಡು ಇವತ್ತು ನಮ್ಮ ಕಷ್ಟಕ್ಕೆ ಕೊಟ್ಟಿರೋದನ್ನ ನಾವು ಜೀವನ ಪರ್ಯಂತ ನೆನ್ಪಿಟ್ಕೊತೀವಿ. ನಾವು ಕೊಡ್ತೀವಿ, ವಾಪಸ್ ತಿರ್ಗಿಸ್ಕೊಡ್ಬೇಕು ಅನ್ನೋದು. ನಮ್ಮ ಕಷ್ಟಕ್ಕೆ ಕೊಟ್ಟಿರ್ತಾರೆ, ನಾವು ತಿರ್ಗಿಸ್ಕೊಡ್ಬೇಕು ಅಂತ ಇರೋ ಅಂಥ ಬುದ್ಧಿ ಐತೆ ನಮಗೆ, ಮನುಷ್ಯತ್ವ ಐತೆ ನಮಗೆ. ಕೊಟ್ಟೇ ಕೊಡ್ತೀವಿ. ಪ್ಲೀಸ್ 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 ಭೂಮಿ ಅಕ್ಕ, ಏನಾದರೂ ಕೊಡು ಇದ್ದರೆ ಕೊಡ್ತೀವಿ. ಇವ್ರ ಹತ್ರ ಮಾತಾಡ್ತಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿಂದಲೇ ಕೈ ಮುಗಿದು ಹೋಗ್ತೀನಿ. ದೇವರೇ ಕಾಪಾಡಪ್ಪ, ಇವತ್ತಿನ ಕೆಲಸ ಎಲ್ಲ ಬೇಗ ಈಡೇರಾಗಿ ಮಾಡಪ್ಪ. ಎಲ್ಲ ಕೆಲಸಗಳು ಯಾವ ತೊಂದರೆಗಳು ವಿಘ್ನಗಳು ಬರ್ದಂಗೆ ಎಲ್ಲ ಕೆಲಸಗಳಾಗಿ ಮನೆಯಾಗ ಆರೋಗ್ಯ ಆಯುಷು ನೆಮ್ಮದಿ ಕೊಟ್ಟು ಕಾಪಾಡಪ್ಪ ಭಗವಂತ. ದೇವರೇ ಕೆಲಸ ಎಲ್ಲ ಒಳ್ಳೇದಾಗಂಗೆ ಮಾಡಪ್ಪ. ಯಾವ ತೊಂದರೆಗಳು ವಿಘ್ನಗಳು ಇಲ್ದಂಗೆ ಬಾರ್ದಂಗೆ ಕಾಪಾಡ್ಕೊಂಡು ಹೋಗಪ್ಪ. ಮನೆಯಾಗ ಆರೋಗ್ಯ ಆಯುಷು ನೆಮ್ಮದಿ ಕೊಟ್ಟು ನೀನೇ ಕಾಯ್ಬೇಕಪ್ಪ ದೇವರೇ ಭಗವಂತ. ಅಕ್ಕ ಬಾರಕ್ಕ, ಭೂಮಿ ಅಕ್ಕ ಅದೇ ಹೊರಟ್ಬಿಟ್ಟೆ. ಕುತ್ಕೊಂಡು ಮಾತಾಡಕ್ಕೆ ನನಗೆ ಟೈಮ್ ಇಲ್ಲ, ನನಗೆ ಕೆಲಸ ಐತೆ. ನಾವು ಅಕ್ಕ ಅದೇ ಹೋಗಿದ್ದ. ಅಯ್ಯೋ ಏನೋ ನಾನು ಕೇಳೋಣ, ದೇವ್ರ ರೂಪದಲ್ಲಿ ಬಂತು. ದೇವ್ರು ನಮಗೆ ಸಹಾಯ ಮಾಡೋಕ್ಕಂತಲೇ ನಾವು ಅಕ್ಕನ ಕಳಿಸವನೆ ಅಂತ ನಾನಿದ್ರೆ, ಆ ಅಕ್ಕ ನೋಡು ಒಂದು ಮಾತು ಕೊಡ್ತೀನಿ ಏಟೈತೆ ಅಂತ ಬರಲೇ ಇಲ್ಲ. ನಮ್ಮನ್ನು ನೋಡಿ ಸ್ವಲ್ಪನೂ ಅಯ್ಯೋ ಅಂದಿಲ್ಲ ಅಕ್ಕ. ಜನಕ್ಕೆ ಯಾಕೆ ಈ ರೀತಿ ಮನಸ್ಸು ಅಂತ ನನಗಂತೂ ಯಾರಿಗಾದ್ರೂ ಈ ರೀತಿ ಆಗೈತೆ ಅಂತಂದರೆ ಅಯ್ಯೋ ಅನಿಸುತ್ತೆ. ಒಂಥರ ನಾನೇನಾದರೂ ಸಹಾಯ ಮಾಡೋಣ, ನನಗೆ ದೇವ್ರು ಕೊಟ್ಟಿದ್ದಾನೆ, ನನಗೆ ಸಹಾಯ ಮಾಡಬೇಕು ಅನ್ನೋಂಥ ಮನಸ್ಸು ಬರುತ್ತೆ. ಆದರೆ ಅವ್ರಿಗಂತ ಮನಸ್ಸು ಇಲ್ವೇ ಇಲ್ಲ. ಅಯ್ಯೋ ಜನಕ್ಕೆ ಯಾಕೆ ಒಂದು ಸ್ವಲ್ಪನೂ ಮನಸ್ಸಿನಾಗ ಆ ರೀತಿ ಮನಸ್ಸು ಬರೋದೇ ಇಲ್ಲ ಅಂತ ಅನ್ನಿಸ್ತೈತೆ ಮುತ್ತು ನನಗೆ. ಹೂನಪ್ಪ, ಇವಾಗಿನ ಜನನೇ ಅಷ್ಟು. ಏನು ಮಾಡ್ತೀಯ? ಅವ್ರಿಗೆ ಅಂತ ನನಗೂ ಅಷ್ಟೇ ಅಪ್ಪ. ಈಗ ನಾನು ಮಾತಾಡ್ಬಿಡ್ತೀನಿ ಸಡನ್ನಾಗೆ. ಆದರೆ ನನಗೆ ಒಳ್ಳೇದು ಮಾಡಬೇಕು, ಒಳ್ಳೇದು ಯಾರಿಗಾದ್ರೂ ಕಷ್ಟ ಅಂತಂದರೆ ಅಯ್ಯೋ ಅನಿಸುತ್ತೆ ನನಗೆ. ಆ ಥರ ಮನಸ್ಸಿರೋದು. ಯಾರಿಗಾದ್ರೂ ಏನಾದರೂ ಸಹಾಯ ಮಾಡೋಣ, ಯಾರಿಗಾದ್ರೂ ಏನಾದರೂ ದಾನ ಮಾಡೋಣ, ದಾನ ಧರ್ಮ ಮಾಡೋ ಅಂತ ಮನಸ್ಸು ನಮ್ಮದು. ಆದರೆ ಈ ಜನಕ್ಕೆ ಅಲ್ಲ, ಈ ಭೂಮಿ ಅಕ್ಕನಿಗೆ 20,000 ಕೊಡೋದೇನು ದೊಡ್ಡದಲ್ಲ, ಗೌರ್ಮೆಂಟ್ ಕೆಲಸದಾಗೈತೆ, ಆರಾಮಾಗಿ ಕೊಡ್ಬೋದಾಗಿತ್ತು. ಏನು 20,000 ಕೊಟ್ಟಿದ್ರೆ ನಾವು ಕೆಲ್ಸಕ್ಕೆ ಹೋಗಿ ದುಡ್ದು ತೀರಿಸ್ಬೋದಾಗಿತ್ತು. ಕೊಡಬೇಕು, ಒಟ್ಟಿನಲ್ಲಿ ಇಸ್ಕೊಂಡಿರೋ ದುಡ್ಡ. ಆ ಜೀವಿತ ನನಗೆ ನಾವು ಯಾರಿಗೂ ಮೋಸ ಮಾಡೋದಾಗಲಿ ಅದೆಲ್ಲ ಮಾಡಬಾರ್ದು. ನಮ್ಗೆ ಕಷ್ಟಕ್ಕೆ ಕೊಟ್ಟಿದ್ದಾರ, ನಾವು ಕೊಡಬೇಕು ತಿರುಗಿಸಿ. ಅದು ಇರಬೇಕು ಮನುಷ್ಯನ ಗುಣ ಅಂತಂದರೆ. ಇದಕ್ಕೆ ಒಬ್ಬೊಬ್ಬರು ದುಡ್ಡು ಕೊಡಲ್ಲ ಏನೇ ಕಷ್ಟ ಅಂತಂದ್ರು. ಈಗ ಯಾರೋ ಮಾಡಿರೋ ಇದಕ್ಕೆ ನನಗಂತೂ ಅದೇ ಅಪ್ಪ, ಕೊಟ್ಟಿದ್ದಾರೆ ತಿರುಗಿಸಿ ವಾಪಸ್ ಕೊಡಬೇಕು. ಅದೇ ಬುದ್ಧಿ, ಅದೇ ನನಗೆ ಒಳ್ಳೆ ಮನಸ್ಸಿರೋದಂದ್ರೆ ನನ್ನ ಹತ್ರ ಅದೇನೆ. ಯಾರಾದರೂ ನಮಗೆ ದುಡ್ಡು ಕೊಟ್ಟಾರಂದರೆ ಅದನ್ನು ತಿರುಗಿಸಿ ಕೊಟ್ಬಿಡ್ಬೇಕು ಅಲ್ವೇ? ಹಂಗಾದರೆ ಎಲ್ಲ ಒಳ್ಳೇದಾಗುತ್ತೆ. ಏನು ಮಾಡೋದು, ಇಲ್ಲೇ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಹಿಂಗೆ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ. ಇನ್ನೇನು ಮಾಡೋಕ್ಕಾಗುತ್ತೆ? ರಾತ್ರಿ ಟೈಮು ನಿದ್ದೆ ಬರಲ್ಲ. ಏನು ಮಾಡೋದು? ಬೆಳಗಿನ ಜಾವ ಸ್ವಲ್ಪ ಚಳಿ ಆದಂಗೆ ಆಗುತ್ತಲ್ವೇ? ಬೆಳಗಿನ ಜಾವ ಸ್ವಲ್ಪ ಚಳಿ ಆದಂಗೆ ಆಗುತ್ತೆ. ಅಯ್ಯೋ ಬೇಡ, ಇವಾಗ ಹೆಂಗೋ ಇರ್ತೀವಿ. ಇನ್ನು ಸ್ವಲ್ಪ ದಿನ ಇನ್ನು ಮಳೆ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಸ್ವಲ್ಪ ಮಳೆ ಮೋಡ ಬೇರೆ ಆಗಿತ್ತು. ನಾನು ಮಳೆ ಎಲ್ಲಿ ಬರುತ್ತೋ ಅಂದ್ಕೊಂಡೆ. ಏನು ಮಾಡೋದು, ಬಂದ್ರು ಹಿಂಗೆ ದೇವಸ್ಥಾನ ಹತ್ರ ಮಾಡ್ಕೋಬೇಕು ಅಷ್ಟೇ. ಊಟದ್ದೇ ಚಿಂತೆ ಅಪ್ಪ. ಊಟ ಏನು ಹೆಂಗೋ ಅಲ್ಲೂ ಇಲ್ಲಿ ಊಟ ಮಾಡ್ಕೊಂಡು ಬರ್ತೀವಿ. ಹೆಂಗೋ 1,000-2,000 ದುಡ್ಡಿತ್ತು, ಇರೋದಕ್ಕೇನೋ ಹೆಂಗೋ ಮೇಂಟೈನ್ ಮಾಡಿದೆ. ಊಟ ತಿಂಡಿದೆಲ್ಲನ. ಇವಾಗಂತೂ ಏನು ಮಾಡ್ಬೇಕೇನೋ ನನಗಂತೂ ಅರ್ಥನೇ ಆಗ್ತಾಯಿಲ್ಲ. ದುಡ್ಡು ಮುಗಿದ್ಬಿಟ್ರೆ ಇನ್ನೊಂದು 500-600 ರೂಪಾಯಿ ದುಡ್ಡು ಐತೆ. ಒಂದು 2,000 ದುಡ್ಡಿತ್ತು, ಅದನ್ನು ಇಷ್ಟು ದಿನ ಖರ್ಚಿಗೆ ಇಟ್ಕೊಂಡು ಹೆಂಗೋ ಮೇಂಟೈನ್ ಮಾಡಿದೆ. ಇವಾಗ ತುಂಬ ಕಷ್ಟ, ಇನ್ಮೇಲೆ ಊಟದ್ದು ಎಲ್ಲ ಭಾಳ ಕಷ್ಟ ಆಗುತ್ತೆ. ಏನು ಮಾಡೋದು ನೋಡ್ರಿ, ನಮಗೆ ಅಂಥ ಪರಿಸ್ಥಿತಿ ಬಂತು. ಅದಕ್ಕೆ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋದಕ್ಕೆ ಬಂದಿದ್ದೀವಿ. ದೇವರೇ ಒಳ್ಳೇದು ಮಾಡಪ್ಪ ಅಂತೇಳಿ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನಗಂತೂ. ಏನು ಮಾಡಬೇಕು ಏನೋ ಭೂಮಿ ಅಕ್ಕನ ಕೇಳಿದ್ರೆ ಆವಕ್ಕನೂ ಇಲ್ಲ ಅಂತ ಹೇಳ್ಬಿಡ್ತು. ಯಾರಿಗೂ ಸಹಾಯ ಮಾಡಲ್ಲ. ನಾವಿದ್ರೆ ಒಬ್ರಿಗೆ ಕೊಡ್ಬೋದು, ಇಲ್ದಿದ್ರೆ ಯಾರ ಹತ್ರನೂ ಇಸ್ಕೊಳಕ್ಕಾಗಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.